ಬಿವೈ ವಿಜಯೇಂದ್ರ ಸೋಲೂರು ಹೋಬಳಿ ಬಿಜೆಪಿ ಅಧ್ಯಕ್ಷರ ನಿವಾಸಕ್ಕೆ ಭೇಟಿ, ಸಂಘಟನೆ ಬಲಪಡಿಸಲು ಒತ್ತು ಸಿಎಂ ಮಂಜುನಾಥ್. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿ ಬಿಜೆಪಿ ಅಧ್ಯಕ್ಷ ಸಿಎಂ ಮಂಜುನಾಥ್ ರವರ ಚನ್ನೋಹಳ್ಳಿ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಿದರು. ಖಾಸಗಿ ಕಾರ್ಯಕ್ರಮ ಮುಗಿಸಿಕೊಂಡು ಬೆಂಗಳೂರಿಗೆ ತೆರಳುವಾಗ ಭೇಟಿ ನೀಡಿ ಉಪಹಾರ ಸ್ವೀಕರಿಸಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚಿಸಿದ್ದಾರೆ. ನಂತರ ಸಿಎಂ ಮಂಜುನಾಥ್ ಮಾತನಾಡಿ, ನಮ್ಮ ರಾಜ್ಯಾಧ್ಯಕ್ಷರು ಮುಂಬರುವ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಎನ್ಡಿಎ ಮೈತ್ರಿಗೆ ಹೆಚ್ಚು ಬಲ ನೀಡಬೇಕು ಎಂದು ಚರ್ಚಿಸಿ ಪಕ್ಷ ಸಂಘಟನೆ, ಬೆಳವಣಿಗೆ, ಕಾರ್ಯಕರ್ತರ ಒಗ್ಗೂಡುವಿಕೆ ಬಗ್ಗೆ ತಿಳಿಸಿದರು. ಸೋಲೂರು ಹೋಬಳಿಯಲ್ಲಿ ಬಿಜೆಪಿಗೆ ತನ್ನದೇ ಆದ ಮೂಲ ನೆಲೆಯಿದ್ದು ಈ ಸಂಘಟನೆಯ ಬೇರನ್ನ ಬೆಳೆಸಬೇಕು ಎಂದು ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶ್ ಮಾತನಾಡಿ, ಸೋಲೂರು ಹೋಬಳಿಯ ಪಾಲ್ನಹಳ್ಳಿ ಮಠಕ್ಕೆ ಭೇಟಿ ನೀಡಿದ ನಮ್ಮ ನಾಯಕರಾದ ಬಿವೈ ವಿಜಯೇಂದ್ರರವರು ಹೋಬಳಿ ಅಧ್ಯಕ್ಷರ ಸ್ವಗ್ರಾಮ ಚನ್ನೋಹಳ್ಳಿ ಆಗಮಿಸಿದ್ದು ಇಡೀ ಹೋಬಳಿಗೆ ಹೊಸ ಅಲೆ ರಾಜಕೀಯವಾಗಿ ಸೃಷ್ಟಿ ಮಾಡಿದೆ ಎಂದರು. ಬಿವೈ ವಿಜಯೇಂದ್ರ ಮಾತನಾಡಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಮುಂದುವರೆಯಲಿದೆ. ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಪಾರಮ್ಯ ಮೆರೆಯಲಿದ್ದಾರೆ. ಒಂದು ಸ್ಪಷ್ಟಪಡಿಸ್ತೇನೆ, ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ರಾಷ್ಟ್ರೀಯ ನಾಯಕರು ಅಪೇಕ್ಷೆ ಪಟ್ಟನೆ ಬಿಜೆಪಿ ಜೆಡಿಎಸ್ ಇವತ್ತು ಒಟ್ಟಾಗಿ ನಾವು ಹೋಗ್ತಾ ಇರುವಂಥದ್ದು. ಮತ್ತೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು ಅಂತೇಳಿ ಮುಂದೆ ಬಂದಾಗ ಇದು ಯಾವುದೋ ಚುನಾವಣೆಗೋಸ್ಕರ ಗೊಂದಲ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದನ್ನ ಪರಿಪಾಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿಕಟಪೂರ್ವ ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿ ಮರಿಸ್ವಾಮಿ, ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶ್, ತಾಲೂಕು ಮಂಡಲ ಅಧ್ಯಕ್ಷ ಜಗದೀಶ್ ಚೌಧರಿ, ಎನ್ಡಿಎ ಮಾಜಿ ಅಧ್ಯಕ್ಷ ಕೆಪಿ ಆನಂದ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್, ತ್ಯಾಮಗೊಂಡ್ಲು ಶಕ್ತಿ ಕೇಂದ್ರ ಅಧ್ಯಕ್ಷ ಅರುಣ್ ಗೌಡ, ಯುವ ಮುಖಂಡರಾದ ಪ್ರಶಾಂತ್, ಶಿವನಗರ ಸುಮಂತ, ಸೋಲೂರು ಗಂಗಾಧರ್, ಕೋರ್ಮಂಗಲ ಸತೀಶ್, ಕೊಡ್ಲೂರು ಯೋಗೇಶ್, ಮುನಿರಾಜ್ ಶಿರಗನಹಳ್ಳಿ, ಗ್ರಾಮಸ್ಥರಾದ ಟಿ ತೋಪಯ್ಯ, ಮಹದೇವಯ್ಯ, ಜಗದೀಶ್ ಎಚ್, ಸಿಎಸ್ ಮಂಜುನಾಥ್, ಶಂಕರ್ ಟಿ, ನಾಗೇಶ್ ಟಿ, ರಂಗಸ್ವಾಮಿ, ತಿಮ್ಮೇಗೌಡ, ಶಿವಲಿಂಗಯ್ಯ, ಶಂಕರಪ್ಪ, ಗಂಗಮ್ಮ, ಸಾವಿತ್ರಮ್ಮ, ರಾಮಕ್ಕ, ಚನ್ನೋಹಳ್ಳಿ ಮಹಿಳಾ ಡೇರಿ ಅಧ್ಯಕ್ಷೆ ಪುಷ್ಪಲತಾ, ಸಿಎಂ ಮಂಜುನಾಥ್ ಹಾಗೂ ಸದಸ್ಯರುಗಳು ಭಾಗವಹಿಸಿದ್ದರು.